ಹೌದು ಅವ್ರ ಅಪ್ಪ ಬರಬೇಕಲ್ಲಪ್ಪ ಅವರಪ್ಪ ಬಂದಾಗ ಮಾತಾಡ್ತು ಅವರಪ್ಪ ಬಂದ ಬೇರೆ ಬಂದವ ಮತ್ತೆ ನೀನು ಪುಳ್ಯ ಕೊಟ್ಟಿದ್ದೇನೆ ನೀನು ಕೇಳಿದೆ ಅವ್ರು ಕೇಳಿದ್ರೆ ಅವರೆಲ್ಲ ಮಾಡ್ಕೊಂಡು ಅವಾಗ ಏನ್ ಮಾಡಿದೆ ನಾವು ಕಾಯ್ಕೊಳ್ಳೆ ಕಲ್ತೀವಿ ಅವ್ರು ಕಾಯ್ಕೊಳ್ಳೆ ಕಲ್ತೀವಿ ಮಾತಾಡ್ಬೇಕಲ್ಲಪ್ಪ ಮಾತಾಡಕ್ಕಪ್ಪ ರಾಮಾಚಾರ ಏನಾಗ್ಬಿಡ್ತು ಎಲ್ಲರೂ ಅಪ್ಪ ಸೀರೆ ಪಾರೆ ಎಲ್ಲ ಉಡ್ಬಿಟ್ರು
Thank you.
ಜನಕ ಈ ಸ್ವಾಗತವನ್ನು ತಿಳಿಸಿದವರು ಯಾರು ಮಾತು ಕೊಟ್ಟು ಮಾತು ತಪ್ಪಿಲ್ಲ. ನೀನು ಈ ಅಂಶದಲ್ಲಿ ಹುಟ್ಟಿ ನಮ್ಸಕ್ಕೆ ಬಲ್ಲತರಬಾರದು. ಆ ತಂದೆ ನೀನು ಕೊಟ್ಟವರ ಒಬ್ಬ ನಡೆಸೋ ಚಿಕ್ಕಮ್ಮನ ಮತ್ತು ಸಂತೋಷ ಪಡಿಸೋ ಭರತನಿಗೆ ಪಟ್ಟವನ್ನ ಕಟ್ಟ ಎನ್ನಗ ಅಪ್ಪನೇ ಅಯ್ಯೋ ಅಮ್ಮಯ್ಯ ಅಪ್ಪನೇ ಬರ್ತೀನಿ ಜನಕ ಜನನೇ ನೀನೇ ಬಗ್ಗೆ ಮಾಡಿದ್ರೆ
ಅಶ್ವರಥರಥಿಕ ಸೈನ್ಯವಿಲ್ಲದೆ ಓರ್ವನೇ ನೀನು ಏಕಾಂಗಿಯಾಗಿ ಎತ್ತ ಹೋಗುವುದು. ನೀನು ಹೋಗುವ ಕಾರ್ಯವನ್ನು ಎನ್ನ ಮುಂದೆ ತಿಳಿಸು ರಮಣ. ಸನ್ಮೋಹನ ವರ್ಣ ರಮಣ. ನೀನು ಹೋಗುವ ಕಾರ್ಯವೇನು ಎನ್ನ ಮುಂದೆ ತಿಳಿಸು ಕಾಂತ ಗುಣಮಂತ. ಗಿಡವನ್ನು ಆಶ್ರಯಿಸಿದಂತೆ ನಾನು ನಿಮ್ಮನ್ನು ಆಶ್ರಯಿಸಿರುವೆನು. ಏನೇ ಕಷ್ಟ ಬಂದರೂ ನಿಮ್ಮ ಜೊತೆಯಲ್ಲಿಯೇ ಕಾಲವನ್ನು ಕರೆಯುವೆನು. ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗುವಂತ ಗುಣವಂತ. ಸುಂದರೇ, ನೀನು ಹೇಳೋ ಮಾತನ್ನು ಆದರೆ ನೀನು ಜನಕರಾಜ ಮಕ್ಕಳಾಗಿ ಬೆಸರನ್ನ ಕಾಣದೇ ಇರುವ ನಿನ್ನನ್ನು ಕೂಡಿದ ಕಾನೂನಕ್ಕೆ ಬರುವರೆಂದು ಹಂಬಾಲಿಸಿದರೆ ನಿನ್ನ ಮನಕ್ಕೆ ಸಂಭ್ರಮ ತೋರಿಸಿ ಚಂದ್ರನಂತೆ ಪ್ರಚಲಿಸುವ ನಿನ್ನ ಮುಖ ಕಮಲದ ಕಾಡಿದ ಮೃಗತಾಮದ ಪಾದಕ್ಕೆ ಮುಳ್ಳುತ್ತಲ್ಲಿ ರಕ್ತನಾದರೆ ಆದ ಕಾರಣ ನೀನು ಈ ಮಂದಿರದಲ್ಲಿ ಸುಂದರಂಗನ ಮತ್ತು ಚಂದವಾಗಿರು. ಒಳ್ಳೆ ಆಟದಿಂದ ಚಂದಕರೊಂದಿಗೆ ಬೆಳೆಸಿದಾಗ ಇಷ್ಟು ಬಲವಂತವಾಗಿ ಒಬ್ಬ ಹೆಂಡತಿಯನ್ನು ರಕ್ಷಿಸಲಾರೆನೆಂದರೆ ನಿನಗೆ ಎಷ್ಟು ಮಂದಿ ಸತಿಯರಿರುವರು? ಪ್ರಿಯ, ಏನೇ ಕಷ್ಟ ಬಂದರೂ ಕಂದಮೂಲಾದಿ ಫಲಗಳನ್ನು ತಿಂದುಕೊಂಡು ನಿನ್ನ ಜೊತೆಯಲ್ಲಿಯೇ ನಾನು ಕಾಲವನ್ನು ಕಳೆಯುವೆನು. ಈ ಕೈಕೆಯ ಕೈಯೊಳಗೆ ನಾನು ಏನೆಂದು ಜೀವಿಸಲಿ. ನನ್ನನ್ನು ಅರಣ್ಯಕ್ಕೆ ಕರೆದುಕೊಂಡು ಹೋಗು ಕಾಂತ ಗುಣವಂತ. ಆಗೋ ತಮ್ಮ ಲಕ್ಷ್ಮಣ, ಆಗೋ ಆಗದೆ ಈ ಕಾಂತಿ ಎಷ್ಟು ಹೇಳಿದರೂ ತನ್ನ ಇಷ್ಟಂತೆ ಮಾತಾಡುತ್ತ ಹಾಗೆ ಕಾಂತಿ ಇನ್ನೇದಕ್ಕೆ ತಡ ನಿನ್ನ ವಸ್ತ್ರ ಬಣ್ಣವನ್ನು ಇಲ್ಲದ ಮುತ್ತೈದೆಯರಿಗೆ ಆಗೋ ತಮ್ಮ ಲಕ್ಷ್ಮಣ, ಆಗೋ ಅಲ್ಲ ಆಗದೆ
ನಡೆಯಲಾಗದು. ಅದು ಅಲ್ಲಿ ಕಾಣುವ ಪಂಚವಟಿಕೆಯ ನದಿ ತೀರದಲ್ಲಿ ಒಂದು ಪರ್ಣಶಾಲೆಯನ್ನು ನಿರ್ಮಿಸಿಬಿಡು. ನಿತ್ಯವೂ ಹೊತ್ತು ಕಳೆಯುವುದಕ್ಕೆ ಅನುಕೂಲವಾಗಿ ತೋರುವುದು. ಕಂಡೆಯ ಕಾಂತ ಗುಣವಂತ. ತುಂಬಾ ಜನರೇ ಇವೆಲ್ಲವೇ ಹೆಜ್ಜೆಯಲ್ಲಿದೆ. ನಿನ್ನ ಪಾದದ ರಕ್ತವನ್ನು ಎಲ್ಲ ಕಲ್ಲನ್ನು ಸರಿ ತಮ್ಮ ಲಕ್ಷ್ಮಣ ತೀರದ ಪಂಚವಟಿಯ ಪರ್ಣಶಾಲೆ ನಿರ್ಮಿತ ಜೀವನಾಂತರದಲ್ಲಿ ನಮಗೆ ಭಕ್ತಿದವರಕ್ಕೆ ನೂತನವಾದ ನಮ್ಮ ಮಾತು ಅಲಕ್ಷ್ಯ ಮಾಡಬೇಡ. ನಾವು ಇಬ್ಬರು ಈ ಪರ್ಣಶಾಲೆ ಚಾಕ್ಲೇಟ್ ತಮ್ಮ ಇಲ್ಲಿ ರಾಕ್ಷಸರ ಉಪದ್ರವ ಪೂರ್ಣವಾಗಿರುವುದು. ಬಹು ಎಚ್ಚರದಿಂದ ಸಂಚರಿಸಬೇಕೆ ಅನಿತ. Thank you.
ಆಕ್ಚುಲಿ ಏನಂದ್ರೆ ಎಲೆಕ್ಷನ್ ಕೋಡ್ ಐತೆ, ಪರ್ಮಿಷನ್ ಕೊಡಬಾರ್ದು ಅಂತ ಹೇಳಿದ್ರೆ ನಾನು ಎಷ್ಟು ಮೇಡಮ್ ಅಲ್ಲಿ ಮಾತಾಡಿ ಇಲ್ಲ ಅಮ್ಮ ಏನ್ ಪರವಾಗಿಲ್ಲ, ಈಗೇನು ಗಲಾಟೆಗಳು ಆಗ್ತಲ್ಲ, ನಾನು ಹೆಂಗಂದ್ರೆ ನಾನು ನೋಡಿ ದೂರ ಇದ್ರಾಗೆ ತಿರುಗಾಡ್ತಿರ್ತೀವಿ ನಾವು ಅಂತ ಹೇಳಿದೆ ನಾನು. ಆಯಮ್ಮ ಅತಿ ಕಷ್ಟವಾಗಿ ನಮ್ಮ ಎಷ್ಟು ಮೇಡಮ್ ಅತಿ ಕಷ್ಟವಾಗಿ ಪರ್ಮಿಷನ್ ಕೊಟ್ಟಲು. ಅದಕ್ಕೆ ನೀವು ಆ ಮರ್ಯಾದೆ ಇರ್ತದೆ. ಇವಾಗ ಏನಂದ್ರೆ ನೀವು ಗಲಾಟೆಗಳು ಮಾಡ್ಕೊಂತ ಈ ಹುಡುಗ ಸಣ್ಣ ಹಳದ ಜನಗಳೆಲ್ಲ ಏನೆಲ್ಲ ಮಾಡ್ತಿದ್ರೆ ನೀವು ಇನ್ನೊಂದ್ಸತಿ ನಿಮ್ಗೆ ಪರ್ಮಿಷನ್ ಕೊಡೋದು ಆಗ್ತಲ್ಲ. ನಿಮ್ಮೂರಾಗ ಈ ಜಂಬರ ಆಗ್ತಲ್ಲ, ಜಂಬರ ಅನ್ನೋದು ನಿಂತೋಗ್ಬಿಡ್ತದೆ. ಅದಕ್ಕೆ ನಾನು ಏನ್ ಹೇಳೋದೇನೆಂದ್ರೆ ಎಲ್ಲರಿಗೆ ಬೆಲೆ ಕೊಟ್ಟು ನಮ್ಮ ಎಷ್ಟು ಮೇಡಮ್ ನಾನು ಹೇಳಿ ಬಂದೀನಿ, ಏನ್ ಗಲಾಟೆ ಹಾಕಲ್ಲಮ್ಮ ನಾನು ನೋಡ್ಕೊಂತೀನಿ ಅಂತ ಹೇಳಿದ್ನಿ. ಅದಕ್ಕೋಸ್ಕರ ನಾನು ನಿಮ್ಮ ಪರವಾಗಿ ಸಭಾ ಪರವಾಗಿ ನಾನು ಹೇಳೋದೇನೆಂದ್ರೆ ಸೈಲೆಂಟ್ ವಾಗಿ ನೋಡಿ ಎಲ್ಲರೂ ಆನಂದ ಪಡಬೇಕಂತ ನಾನು ವಿನಂತಿ. ಇವಾಗ ಏನಂದ್ರೆ ಬಯಲ್ನಾಟಕ ಅನ್ನೋದು ಭಾರಿ ಜನ ಬಂದ್ಬಿಡ್ತಾರೆ ಇಲ್ಲಿಗೆ, ಹಳ್ಳಿವರ್ಗಳು ಸುತ್ತಮುತ್ತ ಹಳ್ಳಿವರ್ಗಳು ಬರ್ತಾವ. ಅವ್ರು ಕೂಡ ಮನಸ್ಸು ನಾವು ಆಗಬಾರ್ದು. ಏನಪ್ಪ ನಾವು ಬಯಲ್ನಾಟಕ ಹೋಗಿದ್ದೀವಿ, ಅಲ್ಲಿ ಏನು ಎಲ್ಲ ಹುಡುಗಬಟ್ಟೆ ಎಲ್ಲ ಗಲಾಟೆ ಮಾಡಿದ್ರು, ಬಯಲ್ನಾಡು ನಿಂತೋಗ್ಬಿಡ್ತು ಅಂತ ನಿಮ್ಗೆ ಕೆಟ್ಟ ಹೆಸರು ಬರಬಾರ್ದು ನಿಮ್ಮ ಊರಿಗೆ. ಅದು ನಾನು ಹೇಳೋದು. ಅದಕ್ಕೋಸ್ಕರ ನಾವು ಸದ್ಯವಾಗಿ ಮತ್ತೆ ಜೀಪ್ ಹಾಕೊಂಡು ಬಂದ್ಬಿಟ್ಟಿವಿ. ನಾವು ನಮ್ಮ ಮರ್ಯಾದೆ ಉಳಿಸ್ಬೇಕಂದ್ರೆ ನೀವು ನಿಮ್ಮೂರು ಗೌರವ ಮರ್ಯಾದೆ ಉಳಿಸ್ಬೇಕು. ಅದು ನಾನು ಹೇಳೋದು ಅಷ್ಟೇ. ಎಲ್ಲರಿಗೆ ನಮಸ್ಕಾರಗಳು.